ವಿಶ್ವಾಸ ಮತಯಾಚನೆ ವೇಳೆ ಕುದುರೆ ವ್ಯಾಪಾರ ನಡೆದಿದೆ ಎಂದು ಮಾಜಿ ಸಿಎಂ ಸ್ಟಾಲಿನ್ ಆರೋಪಿಸಿದ್ದಾರೆ. ಎಡಿಎಂಕೆ ಶಾಸಕರನ್ನು ಹಣದ ಆಮಿಷದ ಮೂಲಕ ಖರೀದಿ ಮಾಡಲಾಗಿದೆ. ಮೈತ್ರಿಯಲ್ಲೇ ಬಹುಮತ ಇದ್ದರೂ ಎಡಿಎಂಕೆ ಶಾಸಕರಿಗೆ ಬಲೆ ಬೀಸಿದ ಕಾರಣವೇನು ಎಂದು ಪ್ರಶ್ನಿಸಿದ್ದಾರೆ. ಶುದ್ಧ ರಾಜಕಾರಣ ಆರಂಭಿಸುವುದಾಗಿ ಹೇಳಿ ಡರ್ಟಿ ಪಾಲಿಟಿಕ್ಸ್ ಆರಂಭಿಸಿದ್ದೀರಿ ಎಂದು ಟೀಕಿಸಿದ್ದಾರೆ. ಇಂತಹ ಆರಂಭವಿದ್ದರೆ ಸರ್ಕಾರದ ಅಂತ್ಯ ಹೇಗಿರುತ್ತೆ ಎಂದು ಪ್ರಶ್ನೆ ಮಾಡಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ರಾಜಕೀಯ ಹೈಡ್ರಾಮಾ ಸೃಷ್ಟಿಯಾಗಿದೆ. ಟಿವಿಕೆ ಪಕ್ಷಕ್ಕೆ ಎಐಎಡಿಎಂಕೆ ಬೆಂಬಲ ನೀಡುವುದಿಲ್ಲ ಎಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಡಪ್ಪಡಿ ಪಳನಿಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಈ ವೇಳೆ ಎಐಎಡಿಎಂಕೆ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಪೀಕರ್ ಪ್ರಭಾಕರ್ ವೇಳುಮಣಿಗೆ ಮಾತನಾಡಲು ಅವಕಾಶ ನೀಡಿದ ಬಳಿಕ ಮಾತನಾಡಿದ ವೇಳುಮಣಿ, ಡಿಎಂಕೆ ವಿರುದ್ಧವಾಗಿ 30 ವರ್ಷಗಳಿಂದ ರಾಜಕೀಯ ಮಾಡುತ್ತಿದ್ದೇವೆ. ಜೊತೆಗೆ ವಿಜಯ್ಗೆ ಜನರು ಅವಕಾಶ ನೀಡಿದ್ದಾರೆ. ಅಧಿಕಾರಕ್ಕಾಗಿ ಎಲ್ಲ ಜನರ ನಂಬಿಕೆಗೆ ಬೆಂಬಲ ನೀಡುತ್ತಿದ್ದೇವೆ ಎಂದು ಹೇಳಿದರು. ಸರ್ಕಾರದಲ್ಲಿ ಜ್ಯೋತಿಷಿಯನ್ನು ಓಎಸ್ಡಿ ಆಗಿ ನೇಮಿಸಿದ ವಿಚಾರ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ವಿರೋಧದ ಬೆನ್ನಲ್ಲೇ ನೇಮಕಾತಿಯನ್ನು ಮರುಪರಿಶೀಲಿಸುವುದಾಗಿ ಹೇಳಿ ನಂತರ ಅದನ್ನು ವಾಪಸ್ ಪಡೆದಿದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರದ ಆಡಳಿತ ರಾಜಕೀಯವಾಗುವಾಗ ತೀವ್ರಗೊಂಡಿದೆ. ಉದಯನಿಧಿ ಸ್ಟಾಲಿನ್ ವಿಜಯ್ ಸರ್ಕಾರದ ಆಡಳಿತವನ್ನ ಪುಷ್ಪ ಸಿನಿಮಾ ಶೈಲಿಗೆ ಹೋಲಿಸಿ ಟೀಕಿಸಿದ್ದಾರೆ. ಕೇವಲ ಕೂಗಾಟ ಮತ್ತು ಅಬ್ಬರದಿಂದ ಆಡಳಿತ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಚುನಾವಣೆಯಲ್ಲಿ 65% ಜನರು ವಿಜಯ್ ವಿರುದ್ಧ ಮತ ಹಾಕಿದ್ದಾರೆ. ಬೇರೆ ಪಕ್ಷಗಳ ಬೆಂಬಲದ ಮೇಲೆ ಸರ್ಕಾರ ಅವಲಂಬಿತವಾಗಿದೆ ಎಂದು ಸಹ ಟೀಕಿಸಿದ್ದಾರೆ. ಈ ನಡುವೆ ಮೂಢನಂಬಿಕೆಗಳನ್ನು ಉತ್ತೇಜಿಸುವ ಮತ್ತು ಜನಾದೇಶವಿಲ್ಲದ ಸರ್ಕಾರದ ವಿಶ್ವಾಸ ಮತಯಾಚನೆಯಲ್ಲಿ ಭಾಗವಹಿಸುವುದಿಲ್ಲ ಎಂದು ಹೇಳಿ ಡಿಎಂಕೆ ಶಾಸಕರು ಉದಯನಿಧಿ ನೇತೃತ್ವದಲ್ಲಿ ವಿಧಾನಸಭೆಯಿಂದ ಹೊರನಡೆದಿದ್ದಾರೆ. ತಮಿಳುನಾಡು ಜನರಿಗೆ ಇನ್ನಷ್ಟು ಹತ್ತಿರವಾಗಲು ನಟ ವಿಜಯ್ ಪ್ಲಾನ್ ಮಾಡಿದ್ದಾರೆ. ತಮ್ಮ ಆಡಳಿತದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಮಾದರಿಯನ್ನು ಅನುಸರಿಸುವುದಕ್ಕೆ ಮುಂದಾಗಿದ್ದಾರೆ. ಸಾರ್ವಜನಿಕ ಕುಂದುಕೊರತೆಗಳನ್ನು ನೇರವಾಗಿ ಅಳಿಸುವ ವ್ಯವಸ್ಥೆ ಆರಂಭಿಸಲು ತೀರ್ಮಾನಿಸಲಾಗಿದೆ. ಹೀಗಾಗಿ ತಮಿಳುನಾಡು ಸರ್ಕಾರವು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಕಚೇರಿಯಿಂದ ಮಾಹಿತಿ ಪಡೆದಿದೆ. ಸಿಎಂಒ ಕಚೇರಿ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಎಷ್ಟು ಅಧಿಕಾರಿಗಳು ಕೆಲಸ ಮಾಡುತ್ತಾರೆ, ಎಷ್ಟು ದೂರುಗಳು ಬರುತ್ತವೆ ಮತ್ತು ಎಷ್ಟು ಪರಿಹರಿಸಲಾಗುತ್ತದೆ ಎಂಬ ವಿವರಗಳನ್ನು ಸಂಗ್ರಹಿಸಲಾಗಿದೆ. ಆಡಳಿತ ಯಂತ್ರವನ್ನು ಜನರ ಬಳಿಗೆ ತರುವ ಉದ್ದೇಶದಿಂದ ಕರ್ನಾಟಕದಲ್ಲಿ ಆರಂಭಿಸಿದ ಮಾದರಿಯನ್ನು ಅಧ್ಯಯನ ಮಾಡಲಾಗಿದೆ. ವಿದೇಶಿ ವಿನಿಮಯ ತಗ್ಗಿಸಲು 1 ವರ್ಷ ಚಿನ್ನ ಖರೀದಿಸಬೇಡಿ ಎಂದು ಜನತೆಗೆ ಪ್ರಧಾನಿ ಕರೆ ನೀಡಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಬಿಗ್ ಶಾಕ್ ನೀಡಿದೆ. ವಿದೇಶಿ ವಿನಿಮಯ ರಕ್ಷಿಸಲು ಮತ್ತು ರೂಪಾಯಿ ಮೌಲ್ಯದ ಕುಸಿತ ತಡೆಯಲು ಚಿನ್ನ ಆಮದು ಮೇಲಿನ ಸುಂಕವನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಈಗಿರುವ ಆಮದು ಸುಂಕವನ್ನು 6% 15% ಏರಿಕೆ ಮಾಡಿದೆ. ಸಜ್ಜಿಲ್ಲದೆ ಜಲಮಂಡಳಿಯಿಂದ ನಡೆದ ಹಗಲು ದರೋಡೆ ನಡೆದಿರುವ ಬಗ್ಗೆ ಅನುಮಾನ ಮೂಡಿದೆ. ಬೋರ್ವೆಲ್ ಇಲ್ಲದ ಮನೆಗಳಿಗೂ ಸಹ ಜಲಮಂಡಳಿ ಶುಲ್ಕ ವಿಧಿಸುತ್ತಿದೆ. ಜಲಮಂಡಳಿ ನಡೆಗೆ ಸಿಲಿಕಾನ್ ಸಿಟಿ ಮಂದಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ದುಬಾರಿ ನೀರಿನ ಶುಲ್ಕ ಸಾರ್ವಜನಿಕರಿಗೆ ಬಿಡಬ್ಲ್ಯೂಎಸ್ಎಸ್ಪಿ ವಿಧಿಸುತ್ತಿದೆ. ನನ್ನ ಮನೆ ಬೋರ್ವೆಲ್ ಬತ್ತಿದ್ರೂ ಶುಲ್ಕ ವಿಧಿಸಿದ್ದಾರೆ. ಮೀಟರ್ಗೆ ಶುಲ್ಕ ಕಟ್ಟಿದರೂ ಮೀಟರ್ ಶುಲ್ಕ ಮತ್ತೆ ವಿಧಿಸಲಾಗಿದೆ ಅಂತ ಮಾಸಿಕ 31,000 ಲೀಟರ್ ನೀರು ಬಳಕೆಗೆ 913 ರೂಪಾಯಿ ಶುಲ್ಕ ವಿಧಿಸಲಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಕನ್ನಡ ಇನ್ಫ್ಲೂಯೆನ್ಸರ್ ಯುವತಿ ಮೇಲೆ ಉದ್ಯಮಿ ಕಾರ್ತಿಕ್ ಹೊರಿಸಿದ್ದ ಬ್ಲಾಕ್ ಮೇಲ್ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಉದ್ಯಮಿ ಪತ್ನಿಯೇ ಯುವತಿ ಪರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಪತಿಯೇ ಸುಳ್ಳು ಕತೆ ಸೃಷ್ಟಿಸಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಅಂತ ಪೊಲೀಸರಿಗೆ ಸಾಕ್ಷ್ಯ ಸಮೇತ ದೂರು ನೀಡಿದ್ದಾರೆ. ತನ್ನ ಅನೈತಿಕ ಸಂಬಂಧಗಳನ್ನು ಮುಚ್ಚಿ ಹಾಕಲು ಕಾರ್ತಿಕ್ ಈ ಸಂಚು ರೂಪಿಸಿದ್ದಾನೆಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ದಿಲೀಪ್ ಸಾವಿಗೆ ಎಸ್ ನಾರಾಯಣ್ ಸಂತಾಪ ಸೂಚಿಸಿದ್ದಾರೆ. ಅಪ್ಪು ಹೋದಾಗ ಆದ ನೋವೇ ಇವಾಗ್ಲೂ ಆಯ್ತು. ದಿಲೀಪ್ ಒಳ್ಳೆಯ ವ್ಯಕ್ತಿಯಾಗಿದ್ದು ಯಾವುದೇ ದುಶ್ಚಟಗಳು ಇರಲಿಲ್ಲ. ಕಳೆದ 20 ವರ್ಷಗಳಿಂದ ಪರಿಚಯ ಇದ್ರೂ ಯಾವಾಗಲೂ ಅಸನ್ಮುಖಿಯಾಗಿ ನಗುತ್ತಲೇ ಇದ್ದ ವ್ಯಕ್ತಿ ಈಗ ನಗೋದನ್ನೇ ಮರೆತಿದ್ದಾರೆಂದು ಎಸ್ ನಾರಾಯಣ್ ಭಾವುಕರಾದ್ರು. ಇನ್ನು ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಿವಾಸದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಸುಧಾಕರ್ ನಿವಾಸದ ಎದುರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರು ಸುಧಾಕರ್ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದು ತಕ್ಷಣ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ.